ಅಂತರಪಟ ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ ಅಪ್ಪ. ನನಗೆ ಗೊತ್ತು ಪಂಚುವಲ್ ಆಗಿಲ್ಲ ಅಂದರೆ ನಿಮಗೆ ಕೋಪ ಬರುತ್ತೆ ಅಂತ. ಬಟ್ ದಿಸ್ ಟ್ರಾಫಿಕ್, ಸಾರಿ ಅಪ್ಪ. ಸಾರಿ ಎವ್ರಿಬಡಿ. ನಾವಿವತ್ತು ಮೀಟಿಂಗ್ ಸೇರಿರೋ ಮೇಯ್ನ್ ಅಜೆಂಡಾ ಏನು ಅಂತಂದರೆ, ಕೆಲವೊಂದು ವಿಷಯಗಳಲ್ಲಿ ನಾವು ಅಪ್ಡೇಟ್ ಆಗಬೇಕಾಗಿದೆ. ನಮ್ಮ ಕಂಪ್ನಿನಲ್ಲಿ ಎಲ್ಲ ಇದೆ, ಆದರೆ ಫ್ರೆಶ್ನೆಸ್ಸೇ ಇಲ್ಲ. ನಾವು ಅದನ್ನೇ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ಯಾವ ಅರ್ಥದಲ್ಲಿ ಧರ್ಮ? ನನಗೆ ವಯಸ್ಸಾಗ್ತಾ ಇದೆ, ಕಂಪ್ನಿಗೆ ಹೊಸತನ ಬೇಕಿದೆ. ನನಗನ್ಸುತ್ತೆ ನಮ್ಮ ಜನ್ರೇಷನ್ ಐಡಿಯಾಗಳು ವರ್ಕ್ ಆಗೋದಿಲ್ಲ ಅಂತೇಳಿ. ಹಾಗೇನಿಲ್ಲ, ವಯಸ್ಸಾಗ್ತಿದ್ದ ಹಾಗೆ ಮನುಷ್ಯರಿಗೆ ಮೆಚುರಿಟಿ ಬರುತ್ತೆ. ಆ ಥರ ಮೆಚುರಿಟಿ ಇರೋ ವ್ಯಕ್ತಿಗಳು ನಮ್ಮ ಕಂಪ್ನಿಯಲ್ಲಿ ಸಾಕಷ್ಟು ಜನ ಇದ್ದಾರೆ. ಈಗ ಬರ್ತಿರೋ ಯುವಕರಿಗೆ ಗೈಡ್ ಮಾಡೋಕ್ಕೆ ಅದು ಬೇಕು. ಮೆಚುರಿಟಿ ಓಕೆ. ನಾನು ಏನು ಹೇಳೋದಕ್ಕೆ ಬರ್ತಾ ಇದ್ದೀನಿ ಅಂತಂದರೆ, ಟೆಕ್ನಾಲಜಿ ಇವತ್ತು ಮನುಷ್ಯನ ಮೀರಿ ಬೆಳೀತಾ ಇದೆ. ಅದಕ್ಕೆ ಯುವಕರು ಬಂದರೆ ಫ್ರೆಶ್ನೆಸ್ ಇರುತ್ತೆ ಅನ್ನೋದು ನನ್ನ ಐಡಿಯಾ. ಹಾಗಿದ್ರೆ ಅಪ್ಪ ನನ್ನನ್ನು ಕಂಪನಿ ಲೀಡ್ ಮಾಡಕ್ಕೆ ಹೇಳ್ತಾರೆ. ನಮ್ಮ ಕಂಪ್ನಿಗೆ ಒಬ್ಬ ಫ್ರೆಶ್ ಥಾಟ್ ಇರೋ ಯಂಗ್ ಲೀಡರ್ ಬೇಕು. ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡುವಂಥ ವ್ಯಕ್ತಿ ಬೇಕು. ಐ ಥಿಂಕ್ ನನ್ನ ಜಾಗಕ್ಕೆ ನನ್ನ ಮಗ ಸುಶಾಂತ್ ಕರ್ಕೊಂಡು ಬರೋದಕ್ಕೆ ಇದು ಸರಿಯಾದ ಸಮಯ ಅನ್ಸುತ್ತೆ. I welcome this. It's a good move, ಅಪ್ಪ. ಏನಾಯ್ತು? ನೀರು ಕುಡ್ಕೊಂಬರ್ತೀನಿ. ನನ್ನ ಜಾಗಕ್ಕೆ ನನ್ನ ಮಗ ಸುಶಾಂತ್ ಕರ್ಕೊಂಡು ಬರೋದಕ್ಕೆ ಇದು ಸರಿಯಾದ ಸಮಯ ಅನ್ಸುತ್ತೆ. ನನ್ನ ಮಗ ಸುಶಾಂತ್ ಕರ್ಕೊಂಡು ಬರೋದಕ್ಕೆ ಇದು ಸರಿಯಾದ ಸಮಯ ಅನ್ಸುತ್ತೆ. ಸರಿಯಾದ ಸಮಯ ಅನ್ಸುತ್ತೆ. ನನಗೇನೋ ಸುಶಾಂತ್ ಕಂಪ್ನಿನ ಲೀಡ್ ಮಾಡಬೇಕು ಅನ್ನೋ ಆಸೆ ಇದೆ. ಆದರೆ ಅವನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಸಾವಿತ್ರಿಗೆ ಹೇಳಿದ್ದೀನಿ ಮೂರ್ತಿ. ಇನ್ನು ಇಲ್ಲೇ ನಿಂತಿದ್ದೀರಲ್ಲ, ಹೋಗ್ರಿ. ಸರ್, ಯಾರಾದರೂ ಬೇಕು ಅಂತ ಇಂಟರ್ವ್ಯೂ ಕಿತ್ತೋಗಿರೋ ಚಪ್ಪಲಿ ಹಾಕೊಂಡು ಬರ್ತಾರಾ ಸರ್? ಬರ್ತಾರೆ. ಕಿತ್ತೋಗಿರೋ ಜನ ಕಿತ್ತೋಗಿರೋ ಚಪ್ಪಲಿನೇ ಹಾಕೊಂಡು ಬರ್ತಾರೆ. ಸರ್, ಪ್ರತಿಯೊಬ್ಬರಿಗೂ ಸ್ವಾಭಿಮಾನ ಅನ್ನೋದಿರುತ್ತೆ. ಹೀಗೆಲ್ಲ ಮಾತಾಡ್ಬೇಡಿ. ಒಳ್ಳೆ ಬಟ್ಟೆ ಹಾಕೊಂಡು ಇಂಟರ್ವ್ಯೂಗೆ ಬರೋ ಯೋಗ್ಯತೆ ಇಲ್ಲ ಅಂದ್ರು ಮಾತಿಗೇನು ಕಮ್ಮಿ ಇಲ್ಲ. ಸರ್, ಇಂಟರ್ವ್ಯೂ ಕರೆದಿರೋರೇ ಬೇರೆ. ಹರಿದೋಗಿರೋ ಚಪ್ಪಲಿ ತಾನೆ, ಅದು ನಾನು ಸರಿ ಮಾಡಿಸ್ಕೋತೀನಿ. ಆದರೆ ದಯವಿಟ್ಟು ಚಪ್ಪಲಿ ಕಿತ್ತೋಗಿದೆ ಅನ್ನೋ ಕಾರಣಕ್ಕೆ ನನ್ನ ಅವಕಾಶನ ಕಿತ್ಕೋಬೇಡಿ ಸರ್. ಪ್ಲೀಸ್ ಜಾಗ ಬಿಡಿ. ರೀ ಸೆಕ್ಯೂರಿಟಿ, ಕಳಿಸಿ ಮೊದಲು ಆಚೆಗೆ. ನಡಿಯಮ್ಮ, ನಡೀರಿ. ರವಿನೇ. ಬಾ. ಏನ್ ಜಗದೀಶ್, ಹೆಣ್ಮಕ್ಳ ಜೊತೆ ಈಗ ಮಾತಾಡೋದು? ಬಟ್ಟೆ ಇರೋದು ಮೈ ಮುಚ್ಚೋದಕ್ಕಷ್ಟೇ, ಅದು ಯಾರ ಯೋಗ್ಯತೆನೂ ಹೇಳಬೇಕಾಗಿಲ್ಲ. ಒಬ್ಬೊಬ್ಬರಿಗೆ ಈ ಕಂಪ್ನಿನೇ ಕೊಂಡ್ಕೊಳ್ಳೋ ಯೋಗ್ಯತೆ ಇರುತ್ತೆ. ಬಟ್ಟೆ ನೋಡಿ ಯೋಗ್ಯತೆನ ಡಿಸೈಡ್ ಮಾಡಬೇಡಿ. ಆರಾಧನಾ,
ಮಂಗಳ ಹಾಗೆ ಪಾಯಸಕ್ಕೆ ರೆಡಿ ಮಾಡ್ಕೊ. ಗೋಡಂಬಿ ದ್ರಾಕ್ಷಿ ಚೆನ್ನಾಗಿ ಹಾಕು. ನನ್ನ ಮಗನಿಗೆ ತುಂಬ ಇಷ್ಟ. ಕಾಂತ ಕಾಂತ, ಯಾರು ನೋಡು, ಎಲ್ಲಿ ಹೋಗ್ತೀರಾ ಎಲ್ರು ಮನೇಲಿ? ಏ ಕಾಂತ, ಕಾಂತ, ಕರ್ದಾಗ ಮಾತಾಡಕ್ಕಾಗಲ್ವಾ ನಿಂಗೆ? ಡೋರ್ ಬೆಲ್ ರಿಂಗ್ ಆಗಿದ್ದು ಕೇಳಿಸಿಲ್ವಾ? ಹೋಗಿ ಬಾಗ ತೆಗಿ. ಸರ್ ಸುಶಾಂತ್ ಅವ್ರು ಇದ್ದಾರಾ? ಇದ್ದಾರೆ ಸರ್ ಅವ್ರು ಪಿಜ್ಜಾ ಆರ್ಡರ್ ಮಾಡಿದ್ರು. ಪಿಜ್ಜಾನ? ಇಷ್ಟೊಂದ? ಹೌದು ಸರ್. ಕೊಡಿ. ಏನು ಹುಡುಗನಪ್ಪ, ಮನೇಲಿ ಅಷ್ಟು ಚೆನ್ನಾಗಿ ಅಡುಗೆ ಮಾಡಿಸ್ತಾ ಇದ್ದೀನಿ, ಎಲ್ಲ ಇವ್ನಿಗೆ ಇಷ್ಟವಾದ್ದೆ ಅಂದ್ರೂ ಹೊರಗಡೆಯಿಂದ ಪಿಜ್ಜಾ ತರಿಸ್ಕೊಂಡು ತಿನ್ನಬೇಕು. ಏನು ಅಭ್ಯಾಸಗಳು. ರಾಜ್, 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 ಭಗವಂತ ಏನಿದೆಲ್ಲ? ರಾಜ್, ರಾಜ್, ಓ ಶಿಟ್, ಏನಮ್ಮ? ಆಕ್ಸಿಡೆಂಟ್ ಮಾಡಿಸ್ಬಿಟ್ಟಲ್ಲ ಮಾಮ್. ಆಕ್ಸಿಡೆಂಟಾ? ಯಾರಿಗೋ? ಗೇಮ್ ಅಲ್ಲಮ್ಮ, 2 ಅವರ್ ಆಡಿರೋದೆಲ್ಲ ವೇಸ್ಟ್ ಆಗೋದು ಗೊತ್ತಾ? ವೇಸ್ಟ್ ಅಂತೆ, ವೇಸ್ಟು. ಏನು ಇದು ನಿನ್ ರೂಮಿನ ಅವಸ್ಥೆ? ಭಗವಂತ, ಓ ದೇವ್ರೆ. ಯಾರು ಹುಡುಕ್ತಿದ್ಯಮ್ಮ? ಆ ಗಂಟೆಗೆ 4 ಸತಿ ಪಿಜ್ಜಾ ತರಿಸ್ಕೊಂಡು ತಿಂತಾ ಇದೆಯಲ್ಲ, ಈ ರೂಮಲ್ಲಿ ನಿನ್ನ ಬಿಟ್ರೆ ಬೇರೆ ಯಾರಿದ್ದಾರೆ ಅಂತ ನೋಡ್ತಾ ಇದ್ದೀನಪ್ಪ. ಓ ಅದ, ಅದು ನನಗೆ ಮಾಮ್. ರಜಣ, ಪಿಜ್ಜಾ. ನಾನು ನಿನ್ಗೋಸ್ಕರ ಅಡುಗೆ ಮಾಡಿಸ್ತಾ ಇದ್ರೆ ನೀನ್ ಇಲ್ಲಿ ಪಿಜ್ಜಾ ತರಿಸ್ಕೊಂಡು ತಿಂತಾ ಇದೆಯಾ? ಅದು 4 ಯಾರು ತಿಂತಾರೋ ಇಷ್ಟು? ಮಾಮ್, ನನಗೆ ಯಾವ ಪಿಜ್ಜಾ ತಿನ್ಬೇಕಂತ ಡಿಸೈಡ್ ಮಾಡಕ್ಕೆ ಆಗ್ಲಿಲ್ಲ. ಅದಕ್ಕೆ ನಾನು 4 ಡಿಫ್ರೆಂಟ್ ಟಾಪಿಂಗ್ಸ್ ತರಿಸಿದ್ದೀನಿ. ಎಲ್ಲದರಲ್ಲೂ ಒಂದೊಂದು ಪೀಸ್ ತಿಂತೀನಿ. ಅದ್ರಲ್ಲಿ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಪೂರ್ತಿ ತಿಂತೀನಿ. ಉಳಿದಿದ್ದು ನಮ್ ಕಾಂತನ್ಗೆ ಪಿಜ್ಜಾ ಅಂದ್ರೆ ತುಂಬಾ ಇಷ್ಟ ಅಲ್ವೇನೋ? ರಜಡ, ಬರ್ಗರು ಕೂಡ. ಯಾಕಮ್ಮ ಹುಡುಗನ ಮೇಲೆ ಯಾವಾಗ್ಲೂ ಹುಡುಗರು ಅಂತಿರ್ತೀಯ? ಅಲ್ಲ ರಾಜ್, ಇಷ್ಟೊಂದು ಊಟ ಯಾರಾದ್ರೂ ವೇಸ್ಟ್ ಮಾಡ್ತಾರಾ? ಏನ್ ಬೇಕು ಅದನ್ನ ಮಾತ್ರ ತರಿಸ್ಕೊಂಡು ತಿನ್ಬೇಕು ತಾನೆ. ಒಂದು ತನ್ನ ಸಿಕ್ಕಿದ್ರೆ ಸಾಕು ಅಂತ ಎಷ್ಟೊಂದು ಜನ ಕೊರಗ್ತಾ ಇದ್ದಾರೆ. ಅಂಥದ್ರಲ್ಲಿ ಅದ್ ನಂಗೆ ಗೊತ್ತು ಮಾಮ್, ಸುಮ್ಮನೆ ಯಾಕೆ ಲೆಕ್ಚರ್ ಕೊಡ್ತೀಯಾ? ನಿಂಗೂ ಬೇಕಾ ಪಿಜ್ಜಾ? ಬೇಡ ನಂಗೆ. ಛೇ, ಹೋಗ್ತಿರೋ ಬಟ್ಟೆನೆಲ್ಲ ಹೆಂಗ್ ಬಿಸಾಕಿದ್ಯಾ ನೋಡು. ರಾಜ್, ನಿನ್ನ ಹತ್ರ ನಂಗೊಂದು ವಿಷಯ ಮಾತಾಡಬೇಕು. ಒಂದು ವಿಷಯ ಯಾಕಮ್ಮ, 100 ವಿಷಯ ಕೇಳು. ನಂಗೆ ಆಫೀಸಾ ಕೆಲಸನಾ? ಅದೇ ವಿಷಯ ನಿಮ್ಮಪ್ಪ ಕೇಳ್ತಾ ಇದ್ರು. ಓ, ಧರ್ಮೇಂದ್ರ ಪ್ರಧಾನ್ ಅವರು ಏನಂದ್ರು? ಏನ್ ಮಾಡ್ತೀಯ ನೀನು ಅಂತ. ಇಷ್ಟೊತ್ತು ವಿಡಿಯೋ ಗೇಮ್ ಮಾಡ್ತಿದ್ದೆ, ಈಗ ಪಿಜ್ಜಾ ತಿಂತಾ ಇದ್ದೀನಿ. ಸಂಜೆ ಆಚೆ ಹೋಗ್ತೀನಿ, ರಾಕೇಶ್ ಮೇಘ ಸಿಗ್ತಾರೆ, ಒಂದು ಒಳ್ಳೆ ಕಡೆ ಡಿನ್ನರ್ ಮುಗಿಸ್ಕೊಂಡು ಮತ್ತೆ ಮನೆಗೆ ಬರ್ತೀನಿ. ಅದಲ್ವೋ, ನಿನ್ನ ಲೈಫಲ್ಲಿ ನೀನ್ ಏನ್ ಮಾಡಬೇಕು ಅನ್ನೋ ಡಿಸಿಷನ್ ಇರಬೇಕು ತಾನೆ. ಜೀವನ ನಡ್ಸಕ್ಕೆ ಏನು ಮಾಡ್ತೀಯಾ ಅಂತ. ಮಾಮ್, ಯಾವ ಪಿಜ್ಜಾ ತಿನ್ಬೇಕನ್ನೋದೇ ಡಿಸೈಡ್ ಮಾಡೋಕೆ ಆಗ್ತಿಲ್ಲ. ಇನ್ನು ಲೈಫಲ್ಲಿ ಏನು ಮಾಡ್ತೀನಿ ಅನ್ನೋದನ್ನ ಹೆಂಗಮ್ಮ ಡಿಸೈಡ್ ಮಾಡೋದು? ರಾಜ್, ನಾನು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ಮಾಮ್, ಒಂದ್ಸಲ ಸಾಫ್ಟ್ವೇರ್ ಇಂಜಿನಿಯರ್ ಆಗೋಣ ಅಂತ, ಇನ್ನೊಂದ್ಸಲ ಆ್ಯನಿಮೇಷನ್ ಮಾಡೋಣ ಅಂತ, ಮತ್ತೊಂದ್ಸಲ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗೋಣ ಅಂತ. ನೋಡು ರಾಜ್, ಲೈಫಲ್ಲಿ ನಾವೇನು ಮಾಡ್ಬೇಕಂತ ನಾವೇ ಡಿಸೈಡ್ ಮಾಡ್ಕೋಬೇಕು. ಈ ವಿಚಾರವಾಗಿ ನಿಮ್ಮಪ್ಪ ನಿನ್ನ ಹತ್ರ ಮಾತಾಡು ಅಂತ ಹೇಳಿದ್ದಾರೆ. ಫಸ್ಟ್ ಫ್ರೆಶ್ ಅಪ್ ಆಗಿ ಬರ್ತೀನಮ್ಮ, ಆಮೇಲೆ ಡಿಸೈಡ್ ಮಾಡೋಣ. ಅಲ್ಲ ಕಣೋ, ನಾನೇನೋ ಕೇಳ್ತಾ ಇದ್ದೀನಿ. ರಾಜ್, ಆ ವಾಲ್ಯೂಮ್ ಸ್ವಲ್ಪ ಕಮ್ಮಿ ಮಾಡಬಾರ್ದಾ? ಒಳಗಡೆ ಕೇಳಿಸ್ಬಾರ್ದಾ? ಎಲ್ಲ ನನ್ನ ಕರ್ಮ. ಈ ಹುಡುಗ ಯಾವಾಗ ಸರಿ ಹೋಗ್ತಾನೋ. ಇಲ್ಲಿ ಉಸಿರು ತಗೊಂಡ್ರು ಗಲಾಟೆ ಥರ ಅನಿಸುತ್ತೆ.
ನೀನು ಹೇಗೋ ಇಷ್ಟು ದೊಡ್ಡ ಕಂಪ್ನಿ ಸೇರಿಕೊಂಡೆ? ಬುದ್ಧಿ ಇದ್ದರೆ ಬೂದಿನಾರು ಮಾರ್ಕೊಂಡು ಬದುಕ್ಬೋದು ಅಂತ ದೊಡ್ಡವ್ರು ಹೇಳಿದ್ದಾರೆ. ಬುದ್ಧಿ ಇತ್ತು, ಸೇರಿಕೊಂಡೆ. ಮತ್ತೆ ಬೂದಿ ಅದನ್ನೇನು ಮಾಡಿದೆ? ಮಾರ್ತಿದ್ಯಾ? ಬಿಡು, ಒಂದೊಂದ್ಸಲಿ ಅದನ್ನು ಮಾಡಬೇಕಾಗತ್ತೆ. ಎಲ್ಲ ದಿನವೂ ಒಂದೇ ಥರ ಇರಲ್ಲ ಕಣೆ. ಇವತ್ತು ನೋಡು, ನೀ ನನಗೆ ಸಿಕ್ಕಿಲ್ವಾ ಹಾಗೆ. ಅದು ಸರಿ, ನೀನೇನೆ ಕಳೆದೇ ಹೋಗ್ಬಿಟ್ಟಿದ್ಯಾ? ಕಾಲೇಜ್ ಗ್ರೂಪ್ ಅಂತ ಒಂದಿದೆ, ಅದರಲ್ಲಿ ಮೆಸೇಜ್ ಮಾಡಿದ್ರೆ ನೋಡಲ್ಲ, ಯಾವುದಕ್ಕೂ ರಿಪ್ಲೈ ಮಾಡಲ್ಲ. ನನಗೆ ಸುಮ್ಮನೆ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅಂತೆಲ್ಲ ಮೆಸೇಜ್ ಕಳ್ಸೋದು ಇಷ್ಟ ಆಗಲ್ಲ. ನಾನು ನನ್ನ ಡ್ರೀಮ್ ಕಡೆ ಫೋಕಸ್ ಮಾಡ್ತಿದ್ದೀನಿ. ಯಾಕೋ ಹಾಗೆ ನೋಡ್ತಿದ್ಯಾ? ಏನಿಲ್ಲ, ನೀನಿನ್ನೂ ಕಂಪ್ನಿ ಕಟ್ಟಬೇಕು ಅನ್ನೋ ಕನಸು ಬಿಟ್ಟಿಲ್ವೇನೆ? ಗ್ರೇಟ್ ಕಣೆ, ಎಷ್ಟು ಫೋಕಸ್ಡ್ ಆಗಿದೆಯಾ. ಕನಸು ಅಂದರೆ ಹಾಗಿರಬೇಕು. ನನಗೆ ನಂದೇ ಕಂಪ್ನಿ ಕಟ್ಟಲೇಬೇಕು ಅನ್ನೋದು ತಲೆಯಲ್ಲಿ ಕೂತ್ಬಿಟ್ಟಿದೆ ಕಣೋ. ಅದು ನಮ್ಮಪ್ಪನ ಆಸೆ ಕೂಡ. ಅದು ಸರಿ, ನಿಂದೇನೋ ಕತೆ? ಡಿಗ್ರಿ ಮುಗಿದ್ಮೇಲಲ್ಲ, ಡಿಗ್ರಿ ನಡೀತಿರುವಾಗಲೂ ನನ್ನ ಕತೆ ಏನು ಅಂತ ನಿನಗೆ ಹೇಳಿದ್ದೀನಿ. ಆ ಕತೆಗೆ ನೀನು ಒಪ್ಪಿಗೆ ಕೊಡಬೇಕಷ್ಟೆ. ಆ ಕಾರಣಕ್ಕೆ ಇವತ್ತು ನಂದು ಲಕ್ಕಿ ಡೇ. ಯಾಕೆ ಅಂತ ಕೇಳು. ಯಾಕೆ? ಕಾಲೇಜಲ್ಲಿ ನಿನ್ನನ್ನು ಬಿಡಿಸ್ಕೊಳ್ಳೋಕ್ಕೆ ಎಷ್ಟೊಂದು ಸಲ ಪ್ರಯತ್ನ ಪಟ್ಟೆ, ನೀನು ಬೀಳಲಿಲ್ಲ. ಆದರೆ ಇವತ್ತು ನೀನೇ ಬಂದು ಬಿದ್ದಿದೆಯಲ್ಲ, ಅದಕ್ಕೆ. ನಿನ್ ತಲೆ ಇನ್ನೂ ಹುಡುಗಾಟ ಬಿಟ್ಟಿಲ್ವೇನೋ ನೀನು? ಎನಿವೆ, ಆಲ್ ದ ಬೆಸ್ಟ್ ಈ ಇಂಟರ್ವ್ಯೂಗೆ. ಥ್ಯಾಂಕ್ ಯು. ಇಂಟರ್ವ್ಯೂ ಎಲ್ಲಿ ನಡೀತಾ ಇದೆ ತೋರಿಸ್ತೀನಿ ಬಾ. ಬನ್ನಿ, ಪ್ಲೀಸ್ ಕಮ್. ಸೊ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್. ನಾನು ಆರಾಧನಾ ಅಂತ. ಈವೆಂಟ್ ಮ್ಯಾನೇಜಿಂಗಲ್ಲಿ ನನಗೆ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಇದೆ ಸರ್. ಈ ಕಂಪ್ನಿಗೆ ಬರೀ ಸಂಬಳಕ್ಕೆ ಅಂತ ನಾನು ಇಂಟರ್ವ್ಯೂಗೆ ಬಂದಿಲ್ಲ. ನನಗೆ ಈ ಕೆಲಸ ಇಷ್ಟ. ಹಾಗಾದರೆ ಸಂಬಳ ಇಲ್ಲದೆ ಕೆಲಸ ಮಾಡ್ತೀರಾ? ಹಾಗಲ್ಲ, ಸಂಬಳ ಬೇಕೇ ಬೇಕು, ಆದರೆ ಅದೇ ಪ್ರಿಯಾರಿಟಿ ಅಲ್ಲ ಅಂತ ಹೇಳೋಕೆ ಬಂದೆ. ಎಲ್ಲಿರೋದು ನೀವು? JP ನಗರದಲ್ಲಿರೋ ಗ್ರ್ಯಾಂಡ್ ಅಪಾರ್ಟ್ಮೆಂಟ್. ಅಲ್ಲಿರ್ತೀರಾ? ಅಲ್ಲಲ್ಲ, ಅಲ್ಲೇ ಪಕ್ಕದಲ್ಲಿ ಎಲ್ಲಿ? ಇಂದ್ರಪ್ರಸ್ಥ ಅಂತ ವಟಾರ. ವಟಾರದಲ್ಲಿರ್ತೀರಾ? ವಾಟ್ ಇಸ್ ವಟಾರ? ಇಟ್ಸ್ ಅ ಪ್ಲೇಸ್ ವೇರ್ ಆಲ್ ದಿ ಮಿಡಲ್ ಕ್ಲಾಸ್ ಪೀಪಲ್ ಲಿವ್. ಓಹ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಿತ್ ಅಪಿಯರೆನ್ಸ್. ಹೇಳಿ, ಈ ಫೀಲ್ಡಲ್ಲಿ ಯಾಕೆ ಕೆಲಸ ಮಾಡ್ಬೇಕು ಅನ್ಕೊಂಡ್ರಿ? ಜೀವನದಲ್ಲಿ ದುಡ್ಡಿರಲಿ ದುಡ್ಡಿಲ್ಲದೆ ಇರಲಿ, ಓದಿಲ್ಲದೆ ಇರಲಿ, ಬಡವರಾಗಲಿ ಶ್ರೀಮಂತರಾಗಲಿ, ಜಾತಿ ಯಾವುದೇ ಆಗಿದ್ರು, ಧರ್ಮ ಯಾವುದೇ ಆಗಿದ್ರು, ಎಲ್ಲದರಲ್ಲೂ ಕಾಮನ್ ಆಗಿರೋ ವಿಚಾರ ಅಂದರೆ ಮದುವೆ. ಅದರಲ್ಲೂ ಒಂದು ಹುಡುಗಿ ಚಿಕ್ಕ ವಯಸ್ಸಿಂದ ಕನಸು ಕಾಣೋದು ಅವಳ ಮದುವೆ ವಿಚಾರಕ್ಕೆ. ನನ್ನ ಮದುವೆ ಹೀಗೆ ಆಗಬೇಕು, ಹಾಗೆ ಆಗಬೇಕು ಅಂತ ಕನಸು ಕಂಡಿರ್ತಾಳೆ. ಬೇರೆಯವ್ರ ಆ ಕನಸನ್ನು ನನಸು ಮಾಡೋಕ್ಕೆ ನನಗೆ ಆಸೆ ಸರ್. ಓಕೆ, ವಿಚ್ ಕಾಲೇಜ್? ನಾನು ಚಿಕ್ಕ ವಯಸ್ಸಿಂದ ಓದಿದ್ದು ಗೌರ್ಮೆಂಟ್ ಸ್ಕೂಲು, ಗೌರ್ಮೆಂಟ್ ಕಾಲೇಜ್ನಲ್ಲಿ, ಅದರಲ್ಲೂ ಕನ್ನಡ ಮೀಡಿಯಮ್ನಲ್ಲೇ. ಕನ್ನಡ ಮೀಡಿಯಮ್ಮ? ನೋಡ್ದಾಗ್ಲೇ ಅನ್ಕೊಂಡೆ ಪಕ್ಕಾ ಲೋಕಲ್ಲು ಅಂತ. ಅಲ್ರಿ, ನಾಮಕರಣ ಅಂತ ಫಂಕ್ಷನ್ಗೆ ಫ್ಲವರ್ ಡೆಕೋರೇಷನ್ ಮಾಡಿ ಇಂಥ ದೊಡ್ಡ ಕಂಪ್ನಿಗೆ ಇಂಟರ್ವ್ಯೂ ಕೊಡಕ್ಕೆ ಬಂದಿದ್ದೀರಾ? ಮೇಡಮ್, ನಮ್ಮದು ಕಾರ್ಪೊರೇಟ್ ಕಂಪ್ನಿ. ನಾವು ಡೀಲ್ ಮಾಡೋದೆಲ್ಲ ದೊಡ್ಡ ಕ್ಲೈಂಟ್ಸ್ಗಳ ಜೊತೆ. ನೀವು ಈ ಥರ ಹಳೆ ಚೂಡಿದಾರು, ಅರ್ಥ ಆಗದಿರೋ ಕನ್ನಡ ಮಾತಾಡ್ಕೊಂಡು ನಿಂತಿದ್ರೆ ಇನ್ಸಲ್ಟ್ ಆಗೋದು ನಮ್ಮ ಕಂಪ್ನಿಗೆ. ಯಪ್ಪ, ಎಷ್ಟೊಂದು ದಿವಸ ಆದಮೇಲೆ ಇಷ್ಟೊಂದು ಕನ್ನಡ ಮಾತಾಡ್ಬಿಟ್ಟೆ ನಾನು. ಲೈಕ್ ಶಿ ಸೆಡ್, ನಮ್ಮ ಕ್ಲೈಂಟ್ ಎಷ್ಟು ರಿಚ್ ಅಂದರೆ ದೇ ಡೋಂಟ್ ಇವನ್ ಆಸ್ಕ್ ಅಬೌಟ್ ದ ಬಜೆಟ್. ನಮ್ಮ ಕ್ಲೈಂಟ್ಸ್ ಎಲ್ಲ ಆ ಥರದವ್ರು. ಅವ್ರ ಮುಂದೆ ನೀವು ಇಲೀಟಾಗಿ ಡ್ರೆಸ್ ಮಾಡಿಕೊಂಡು ಫ್ಲೂಯೆಂಟ್ ಇಂಗ್ಲೀಷ್ ಮಾತಾಡಬೇಕು. ಏನ್ರಿ ಕನ್ನಡ ಮೀಡಿಯಂ ಆಗುತ್ತಾ ನಿಮ್ಮ ಕೈಯಲ್ಲಿ? ಇದೆಲ್ಲ ವರ್ಕೌಟ್ ಆಗಲ್ಲ. ಯು ಬೆಟರ್ ಮೂವ್ ಆನ್. ಯಪ್ಪ, ಎಷ್ಟೊಂದು ದಿವಸ ಆದಮೇಲೆ ಇಷ್ಟೊಂದು ಕನ್ನಡ ಮಾತಾಡ್ಬಿಟ್ಟೆ ನಾನು. ಕನ್ನಡ ಮೀಡಿಯಮ್ಮ? ನೋಡ್ದಾಗ್ಲೇ ಅನ್ಕೊಂಡೆ ಪಕ್ಕಾ ಲೋಕಲ್ಲು ಅಂತ. ಏನ್ರಿ ಕನ್ನಡ ಮೀಡಿಯಂ ಆಗುತ್ತಾ ನಿಮ್ಮ ಕೈಯಲ್ಲಿ?